ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಡಿಫ್ರೆಂಟ್ ಆಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಒನ್ ಲೈನ್ ಸ್ಟೋರಿ ಏನಂದ್ರೆ, ಒಬ್ರು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಡಿಪ್ರೆಷನ್ ನಲ್ಲಿರೋ ಒಬ್ಬ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡುವಾಗ ಇವ್ರ ಲೈಫ್ ನಲ್ಲಿ ಕೆಲವೊಂದು ಸ್ಟ್ರೇಂಜ್ ಘಟನೆಗಳು ನಡೆಯೋದಕ್ ಶುರುವಾಗುತ್ತೆ. ಯಾಕೆ ಈ ರೀತಿ ಘಟನೆಗಳು ಡಾಕ್ಟರ್ ಲೈಫ್ ಅಲ್ಲಿ ನಡೀತಾ ಇದೆ, ಇದಕ್ಕೆಲ್ಲ ಕಾರಣ ಏನು ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ಸೆ ಮಾಡೋಕಾಗದೇ ಇರೋ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಅಷ್ಟೇ. 2005ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಮಿಸ್ಟ್ರಿ ಕಮ್ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಾರ್ ಬ್ರಿಡ್ಜ್ ಮೇಲೆ ಫಾಸ್ಟ್ ಆಗಿ ಬಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ಕಾರ್ಗೆ ಬೆಂಕಿ ಹತ್ಕೊಂಡಿದೆ. ಆ ಕಾರ್ ಮುಂದೆ ಒಬ್ಬ ಹುಡುಗ ಕೂತ್ಕೊಂಡಿದ್ದಾನೆ, ಹೆಸರು ಹೆನ್ರಿ. ಇವನ್ ನೋಡಿದ್ರೆ ಡಿಪ್ರೆಷನ್ ನಲ್ಲಿ ಇದ್ದಾನೆ ಅನ್ಸುತ್ತೆ. ಆಕ್ಸಿಡೆಂಟ್ ಆದ ಕಾರ್ ಹಿಂದೆ ತುಂಬಾ ವೆಹಿಕಲ್ಸ್ ನಿಂತ್ಕೊಂಡಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಹೆನ್ರಿ ಅಲ್ಲಿಂದ ಎದ್ದು ಹೋಗ್ತಾನೆ. ಕಟ್ ಮಾಡಿ ಒಬ್ರು ಸೈಕಿಯಾಟ್ರಿಸ್ಟ್ ಡಾಕ್ಟರ್ನ ತೋರಿಸ್ತಾರೆ. ನಿದ್ದೆಯಿಂದ ಎಚ್ಚರಿಕೆ ಆದಾಗ ಅವ್ರ ಕೈಯಲ್ಲಿ ಒಂದು ರಿಂಗ್ ಇದೆ. ನೆಕ್ಸ್ಟ್ ಒಂದು ಹುಡುಗಿನ ಮೀಟ್ ಆಗ್ತಾರೆ, ಹೆಸರು ಲೈಲಾ. ಇಬ್ರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ನಾನೊಬ್ಬ ಪೇಷಂಟ್ ನ ಮೀಟ್ ಆಗ್ಬೇಕು ಅಂತ ನೇರವಾಗಿ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ದ ಹೆನ್ರಿ ಇದ್ದಾನೆ. ಡಾಕ್ಟರ್ ಪರಿಚಯ ಮಾಡ್ಕೋತಾರೆ. ಹಾಯ್, ನನ್ ಹೆಸರು ಸ್ಯಾಮ್ ಅಂತ. ಆಗ ಹೆನ್ರಿ, ಯಾರ್ ನೀವು? ನನಗೆ ಇದಕ್ಕೂ ಮುಂಚೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟರ್ ಎಲ್ಲಿ? ಹೆನ್ರಿಗೆ ಇದಕ್ಕೂ ಮುಂಚೆ ಒಬ್ರು ಲೇಡಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಸ್ಯಾಮ್ ಹೇಳ್ತಾರೆ, ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನೇ ಟ್ರೀಟ್ಮೆಂಟ್ ನ ಮುಂದುವರಿಸ್ತೀನಿ ಅಂತ. ಆದ್ರೆ ಹೆನ್ರಿ ಒಪ್ತಾ ಇಲ್ಲ. ಸದ್ಯಕ್ಕೆ ನಿಮ್ ಜೊತೆಲಿ ಮಾತಾಡಕ್ ನನಗೆ ಇಷ್ಟ ಇಲ್ಲ, ಮಳೆ ಬರೋ ಸಾಧ್ಯತೆ ಇದೆ, ಇನ್ನೊಂದಿನ ಮೀಟ್ ಆಗೋಣ ಅಂತ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಡೇ ಸ್ಯಾಮ್ ಲೈಲಾ ಹತ್ರ ಹೆನ್ರಿ ಬಗ್ಗೆ ಹೇಳ್ತಾರೆ. ಬೆಳಗ್ಗೆ ಒಬ್ಬ ಪೇಷಂಟ್ ನ ಅಟೆಂಡ್ ಮಾಡಿದೆ. ಅವನೊಬ್ಬ ಕಾಲೇಜ್ ಸ್ಟೂಡೆಂಟ್, ಡಿಪ್ರೆಷನ್ ನಲ್ಲಿ ಇದ್ದಾನೆ ಅನ್ಸುತ್ತೆ. ಆದ್ರೆ ಅವನಿಗೆ ಏನ್ ಸಮಸ್ಯೆ ಅಂತ ನನ್ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ನಾನ್ ಕೂಡ ಪೇಷಂಟ್ ಆಗಿದ್ದೆ. ನನ್ನೇ ಗುಣಪಡಿಸಿರೋ ನಿಮ್ಗೆ ಅವನ್ ಸಮಸ್ಯೆನ ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದು ಕಷ್ಟನಾ? ಆಕ್ಚುಲಿ ಲೈಲಾ ಮೆಂಟಲಿ ಡಿಸ್ಟರ್ಬ್ ಆಗಿ ಕೈಯೆಲ್ಲ ಗಾಯ ಮಾಡ್ಕೊಂಡಿರ್ತಾಳೆ. ಆಗ ಇವರೇ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸಿರ್ತಾರೆ. ಕಟ್ ಮಾಡಿದ್ರೆ ಒಂದು ಹುಡುಗಿ ಕಾರ್ ನಲ್ಲಿ ಯಾರ ಜೊತೆನೋ ಮಾತಾಡ್ಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಈ ಹುಡುಗಿ ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸ್ಯಾಮ್ ಹೆನ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಲೇಡಿ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಅವರು ಪಿಕ್ ಮಾಡ್ತಾ ಇಲ್ಲ. ಆಮೇಲೆ ಲೈಲಾ ಜೊತೆ ಮಾತಾಡ್ತಾರೆ. ಬೆಳಗ್ಗೆ ಹೆನ್ರಿ ಮಳೆ ಸುರಿಯುತ್ತೆ ಅಂತ ಹೇಳ್ದ. ಅದೇ ತರನೇ ಸ್ವಲ್ಪ ಹೊತ್ತಲ್ಲೇ ಮಳೆ ಸುರಿತು. ಅದೇಗ್ ಸಾಧ್ಯ? ಆಗ ಲೈಲಾ, ಮೇ ಬಿ ಅವನು ವೆದರ್ ರಿಪೋರ್ಟ್ ನ ನೋಡಿ ಹೇಳಿರ್ಬೋದು. ನಾನು ವೆದರ್ ರಿಪೋರ್ಟ್ ನ ಚೆಕ್ ಮಾಡಿದಾಗ ಇವತ್ತು ಮಳೆ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇತ್ತು. ಹೀಗಿರುವಾಗ ಅವನಿಗೆ ಹೇಗ್ ಗೊತ್ತಾಯ್ತು ಇವತ್ತು ಮಳೆ ಬರುತ್ತೆ ಅಂತ? ಸ್ಯಾಮ್ ಬಿಟ್ಟಾಕು, ಅವನೇನೋ ಅಂದಾಜಲ್ಲಿ ಹೇಳಿರ್ತಾನೆ, ಅದ್ ನಡೆದಿದೆ ಅಷ್ಟೇ. ನೆಕ್ಸ್ಟ್ ಡೇ ಹೆನ್ರಿ ಸ್ಯಾಮ್ ಇದ್ದ ಕ್ಲಿನಿಕ್ ಗೆ ಬರ್ತಾನೆ. ಏನೋ ಅವತ್ ಬರಲ್ಲ ಅಂದಿದ್ದೆ, ನಿಮ್ಮಿಂದ ಮಾತ್ರ ನನ್ ಸಮಸ್ಯೆಗೆ ಸೊಲ್ಯೂಷನ್ ಕೊಡೋದಕ್ಕೆ ಸಾಧ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ಸರಿ, ನಿನ್ ಸಮಸ್ಯೆ ಆದ್ರೂ ಏನು? ನನಗೆ ತುಂಬಾ ವಾಯ್ಸಸ್ ಕೇಳ್ತಾ ಇದೆ. ಸ್ಯಾಮ್ ಅವನ್ ಕೈಗೆ ಒಂದು ನೋಟ್ ಕೊಟ್ಟು, ಯಾವ ತರ ವಾಯ್ಸಸ್ ಕೇಳುತ್ತೋ ಅದನ್ ಬರೀ ಅಂತ. ಆಗ ಯಾರೋ ಡಾಕ್ಟರ್ ಸ್ಯಾಮ್ಗೆ ಕಾಲ್ ಮಾಡ್ತಾರೆ. ಮಾತಾಡಿ ಇವ್ನ್ ಬರ್ದಿರೋದ್ನ ನೋಡಿದಾಗ, ಈಗ ಸ್ಯಾಮ್ ಯಾರೋ ಡಾಕ್ಟರ್ ಜೊತೆ ಮಾತಾಡ್ತಿದ್ರು ಅಲ್ವಾ, ಅದನ್ನ ಕೂಡ ಬರ್ದಿರ್ತಾನೆ. ಇದು ನಿನ್ ಕಲ್ಪನೆನಲ್ಲಿ ನಡೆದಿದ್ದಲ್ಲ, ನಾನೀಗ ಒಬ್ರು ಡಾಕ್ಟರ್ ಜೊತೆ ಮಾತಾಡ್ದೆ, ಅದನ್ನ ಹಂಗೆ ಬರ್ದಿದ್ಯಲ್ಲ. ಡಾಕ್ಟರ್, ನನ್ಗೆ ನೀವು ಮಾತಾಡಿದ್ದ ವಾಯ್ಸ್ ಜೊತೆಗೆ ಬೇರೆ ಬೇರೆ ವಾಯ್ಸಸ್ ಕೇಳ್ತಾ ಇದೆ. ಹೆನ್ರಿ, ನನ್ ಜೊತೆಲಿರು, ನಮ್ನ ಬಿಟ್ಟು ಹೋಗ್ಬೇಡ ಅಂತ ಯಾರೋ ನನ್ ಕಿವಿಲಿ ಹೇಳ್ತಿರೋ ತರ ಫೀಲ್ ಆಗ್ತಿದೆ. ಆಗ ಸ್ಯಾಮ್, ಸರಿ ಈಗ ಏನ್ ಅನ್ನಿಸ್ತಾ ಇದೆ? ಶೂಟ್ ಮಾಡ್ಕೊಂಡು ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ಯಾಕೆ, ಏನಾಯ್ತು? ಡಾಕ್ಟರ್, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತಿದೆ. ಸೊ ಸಾಟರ್ಡೆ ಸಂಜೆ ಸೂಸೈಡ್ ಮಾಡ್ಕೊಂಡು ಸತ್ತೋಗೋಣ ಅನ್ಕೊಂಡಿದ್ದೀನಿ. ನಾನಿನ್ಮೇಲೆ ನಿಮ್ನ ಮೀಟ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದ್ರಿಂದ ಸ್ಯಾಮ್ಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಡೇ ಸ್ಯಾಮ್ ಈ ವಿಷಯನ ಯೋಚನೆ ಮಾಡ್ತಾ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರು ತಾಯಿ ಮಗನ್ನ ಕರ್ಕೊಂಡು ಹೋಗ್ತಾ ಇರುವಾಗ ಮಗ ಕಾಲ್ ಜಾರಿ ಬಿದ್ದೋಗ್ತಾನೆ. ಅವನ್ ಕೈಯಲ್ಲಿದ್ದ ಬಲೂನ್ ಹಾರೋಗುತ್ತೆ. ಒಬ್ರು ತಾತ ಬಲೂನ್ ನ ಹಿಡಿಯೋ ಪ್ರಯತ್ನ ಮಾಡ್ತಾರೆ, ಆದ್ರೆ ಆಗಲ್ಲ. ಪರವಾಗಿಲ್ಲ ಬಿಡಿ, ಬಲೂನ್ ತಾನೆ, ಇವನಿಗೆ ಬೇರೆ ಕೊಡಿಸ್ತೀನಿ. ಇದನ್ನೆಲ್ಲ ನೋಡ್ಕೊಂಡು ಸ್ಯಾಮ್ ಮುಂದೆ ಹೋಗ್ತಾರೆ. ನೆಕ್ಸ್ಟ್ ಡೇ ಹೆನ್ರಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅಲ್ಲೋಗಿ ಮೀಟ್ ಆಗ್ತಾರೆ. ಹೆನ್ರಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ನಲ್ಲಿ ಇದ್ದಾನೆ, ಯಾಕಂದ್ರೆ ಅವನೊಬ್ಬ ಡ್ರಾಯಿಂಗ್ ಆರ್ಟಿಸ್ಟ್. ಈಗ್ಲೂ ಡ್ರಾಯಿಂಗ್ಸ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ, ಇಲ್ಲ, ಈ ಫೀಲ್ಡ್ ಅಲ್ಲಿ ನನ್ ರೋಲ್ ಮಾಡೆಲ್ ಟೈಸನ್ ಅಂತ ಹೆನ್ರಿ ಹೇಳ್ತಾನೆ. ಸ್ಯಾಮ್ ಈ ಸೂಸೈಡ್ ಬಗ್ಗೆ ಕೇಳ್ತಾರೆ. ನೀನ್ ಯಾಕೆ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ನಿಮ್ ತಂದೆ ತಾಯಿ ಗತಿ ಏನು? ಅವರೆಲ್ಲ ಬದುಕಿಲ್ಲ ಡಾಕ್ಟರ್. ಇದನ್ ಕೇಳಿ ಸ್ಯಾಮ್ ಅಪ್ಸೆಟ್ ಆಗ್ತಾರೆ. ಸಾರಿ, ಗೊತ್ತಿಲ್ದೆ ಕೇಳ್ಬಿಟ್ಟೆ. ಅಪ್ಪ ಅಮ್ಮ ಇಲ್ಲ, ಓಕೆ, ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ಇಲ್ವಾ? ಹೆನ್ರಿ ಎತ್ತಿನ ಅನ್ನುವ ಹುಡುಗಿ ಬಗ್ಗೆ ಹೇಳ್ತಾನೆ. ಅವಳು ಒಂದು ಹೋಟೆಲ್ ನಲ್ಲಿ ವೇಟ್ರೆಸ್ ಆಗಿದ್ಲು. ಹೆನ್ರಿ ಅದೇ ಹೋಟೆಲ್ಗೆ ತುಂಬಾ ಸಲ ಹೋದಾಗ ಅವಳು ಪರಿಚಯ ಆಗಿ ಲವ್ ಕೂಡ ಆಗಿದೆ. ಮದ್ವೆವರೆಗೂ ಹೋಗಿದೆ. ಕೊನೆ ಕ್ಷಣದಲ್ಲಿ ಎತ್ತಿನ ಕಾಣೆ ಆಗಿದ್ದಾಳೆ.
ಸ್ಯಾಮ್ ಕೇಳ್ತಾನೆ, ಕಾಣೆ ಆಗಿದ್ಲು ಅಂದ್ರೆ ಏನರ್ಥ, ಹೇಗ್ ಕಾಣೆ ಆದ್ಲು? ಹೆನ್ರಿ ಅದಕ್ಕೆ ಉತ್ತರ ಕೊಡದೆ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸ್ಯಾಮ್ ಹಾಗೇನೆ ಲೈಲಾ ನಡುವೆ ಸಣ್ಣ ಜಗಳ ಆಗುತ್ತೆ. ಮೊದ್ಲೇ ಹೇಳ್ದಂಗೆ ಇವಳು ಮೆಂಟಲ್ ಇಲ್ನೆಸ್ ಇಂದ ಸಫರ್ ಆಗ್ತಾ ಇರೋದ್ರಿಂದ ಒಂದು ಟ್ಯಾಬ್ಲೆಟ್ ನ ತಗೋತಾ ಇರ್ತಾಳೆ. ಆ ಮೆಡಿಸನ್ ನ ಅವಳು ಸರಿಯಾಗಿ ತಗೋತಾ ಇಲ್ಲ ಅಂತ ಸ್ಯಾಮ್ ಅವಳಿಗೆ ಬೈತಾನೆ. ಕೊನೆಗೂ ಅವಳಿಗೆ ಸಮಾಧಾನ ಮಾಡ್ತಾರೆ. ಸರಿ, ನನ್ಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೊರಗಡೆ ಹೋಗುವಾಗ ಲೈಲಾ ಅವ್ರನ್ನ ಹೆನ್ರಿ ನಿನ್ ಬ್ಯಾಗ್ ನ ಇಲ್ಲೇ ಮರ್ತಿದ್ಯಾ ಅಂತ ಕರೀತಾಳೆ. ಸ್ಯಾಮ್ಗೆ ಶಾಕ್ ಆಗುತ್ತೆ. ಏನು, ನನ್ನ ಹೆನ್ರಿ ಅಂತ ಕರ್ದೆ ಅಲ್ವಾ? ಆಗಲ್ಲ, ಇಲ್ಲ, ತುಂಬಾ ವರ್ಷಗಳಿಂದ ನಿನ್ ಜೊತೆಲ್ ನಾನ್ ಇದ್ದೀನಿ. ನಿನ್ ಹೆಸರು ಸ್ಯಾಮ್ ಅಂತ ನನಗ್ ಗೊತ್ತು, ನಾನ್ ಯಾಕೆ ನಿನ್ನ ಹೆನ್ರಿ ಅಂತ ಕರೀಲಿ? ಇವ್ರಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಇಲ್ಲ, ನನ್ಗೆ ಹೆನ್ರಿ ಅಂತ ಕೇಳಿಸ್ತು, ಸಾರಿ, ನಾನೇ ಕನ್ಫ್ಯೂಸ್ ಮಾಡ್ಕೋಬಿಟ್ಟೆ ಅನ್ಸುತ್ತೆ ಅಂತ ಬ್ಯಾಗ್ ತಗೊಂಡು ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಡೇ ಸ್ಯಾಮ್ ಒಬ್ರು ಕಾಣ್ದೇ ಇರೋ ತಾತನ್ನ ಮೀಟ್ ಆಗ್ತಾರೆ. ಇವರು ಕೂಡ ಡಾಕ್ಟರ್ ಆಗಿದ್ರು. ಹೆಸರು ಜಾನ್. ಇಬ್ರು ಚೆಸ್ ಆಡ್ತಾ ಇದ್ದಾರೆ. ಜಾನ್ ಕೇಳ್ತಾರೆ, ನಿಮ್ಮಿಬ್ರು ರಿಲೇಶನ್ಶಿಪ್ ಹೇಗಿದೆ? ಸ್ಯಾಮ್ ಒಂದು ರಿಂಗ್ ತೆಗೆದು ಜಾನ್ ಅವ್ರ ಕೈ ಕೊಡ್ತಾರೆ. ಈ ರಿಂಗ್ ಅವಳಿಗೆ ಹಾಕಿ ಪ್ರಪೋಸ್ ಮಾಡಿ ಮದ್ವೆ ಆಗೋಣ ಅನ್ಕೊಂಡಿದ್ದೀನಿ ಅಂತ. ಅಲ್ಲಿಗೆ ಹೆನ್ರಿ ಬರ್ತಾನೆ. ಇದರಿಂದ ಸ್ಯಾಮ್ಗೆ ಗಾಬರಿ ಆಗುತ್ತೆ. ಈ ಪ್ಲೇಸ್ ನಿನ್ಗೆ ಹೇಗ್ ಗೊತ್ತಾಯ್ತು? ಇಲ್ಲ ಡಾಕ್ಟರ್, ನಿಮ್ ಜೊತೆ ಮುಖ್ಯವಾದ ವಿಷಯನ ಮಾತಾಡ್ಬೇಕಿತ್ತು. ಆಗ ಸ್ಯಾಮ್ ಜಾನ್ ಅವ್ರಿಗೆ ಹೆನ್ರಿನ ಪರಿಚಯ ಮಾಡ್ತಾರೆ. ಜಾನ್ ಹೆನ್ರಿಗೆ ಕೈ ಕೊಡೋಕೆ ಇದ್ದಾಗ ಹೆನ್ರಿ ಶಾಕ್ ಆಗ್ತಾನೆ. ಏನಾಯ್ತು ಅಂತ ಸ್ಯಾಮ್ ಕೇಳ್ದಾಗ, ನೀವಿನ್ನೂ ಸತ್ತಿಲ್ವಾ ಅಂತ ಜಾನ್ ಹತ್ರ ಕೇಳ್ತಾನೆ. ನಿನ್ ಮುಂದೆ ಗುಂಡ್ಕಲ್ ತರ ನಿಂತ್ಕೊಂಡಿದ್ದೀನಿ, ನನ್ ನೋಡಿ ಬದುಕಿದ್ಯಾ ಅಂತ ಕೇಳ್ತಾ ಇದ್ದೀಯಲ್ಲ. ಸ್ಯಾಮ್ ಜಾನ್ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಅವ್ನ್ ಸ್ವಲ್ಪ ಡಿಪ್ರೆಷನ್ ನಲ್ಲಿ ಇದ್ದಾನೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ. ಸರಿ, ನಿನ್ಗೂ ಪೇಷಂಟ್ಗೂ ಮಾತಾಡೋದು ತುಂಬಾ ಇರುತ್ತೆ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಸ್ಯಾಮ್ ಕೇಳ್ತಾರೆ, ಯಾಕೆ ಅವ್ರನ್ನ ಸತ್ತಿಲ್ವಾ ಅಂತ ಕೇಳ್ದೆ. ಆಗ ಹೆನ್ರಿ, ಅವ್ರು ನಮ್ ತಂದೆ, ಕೆಲವು ವರ್ಷಗಳ ಹಿಂದೆನೆ ಅವ್ರು ಸತ್ತೋದ್ರು. ಹೀಗಿರುವಾಗ ಈಗ ಹೇಗ್ ಜೀವಂತವಾಗಿರೋದಕ್ ಸಾಧ್ಯ? ಆಗ ಸ್ಯಾಮ್, ಅವ್ರು ನನಗೆ ತುಂಬಾ ವರ್ಷಗಳಿಂದ ಪರಿಚಯ ಇದೆ, ಅವ್ರಿಗೆ ಮಕ್ಳೆಲ್ಲ ಯಾರು ಇಲ್ಲ. ಹೆನ್ರಿ ಟೆನ್ಷನ್ ಆಗ್ಬಿಡ್ತಾನೆ. ಸ್ವಂತ ತಂದೆನ ನನ್ಗೆ ಗೊತ್ತಿರಲ್ವಾ? ಇಲ್ಲಿ ಏನ್ ನಡೀತಾ ಇದೆ ನನ್ಗೇನು ಅರ್ಥ ಆಗ್ತಿಲ್ಲ. ಏನೇ ಆದ್ರೂನು ಸೂಸೈಡ್ ಮಾಡ್ಕೊಳ್ಳೋ ಪ್ಲಾನ್ ಮಾತ್ರ ಬಿಡಲ್ಲ. ಇನ್ಮೇಲೆ ನಿಮ್ನ ಮೀಟ್ ಆಗಕ್ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಹೆನ್ರಿ ಒಂದ್ ಕಡೆ ನಿಂತಿರುವಾಗ ಅಲ್ಲಿ ಒಬ್ರು ತಾಯಿ ಅವ್ರ ಮಗನ್ ಜೊತೆ ಬರ್ತಾರೆ. ನಾವೊಂದು ಸೀನ್ ನಲ್ಲಿ ಒಬ್ಬ ಹುಡುಗ ಬಲೂನ್ ಹಾರೋಯ್ತು ಅಂತ ಬೇಜಾರಾಗಿದ್ನ ನೋಡಿದ್ವಿ ಅಲ್ವಾ? ಅದೇ ಹುಡುಗನೇ ಇವನು. ಈ ಹುಡುಗ ಹೆನ್ರಿನ ನೋಡಿ, ಅಮ್ಮ ಇವನ್ ಸತ್ತೋಗ್ತಾನ ಅಂತ ಕೇಳ್ತಾನೆ. ಅವ್ರ ತಾಯಿ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಅವನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆ ಅವನು ಹೆನ್ರಿನ ನೋಡಿ ಹೀಗ್ ಕೇಳ್ದ ಅನ್ನೋದು ನಮಗ್ ಮುಂದೆ ಗೊತ್ತಾಗುತ್ತೆ. ಹೆನ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟರ್ ಕಾಲ್ ಪಿಕ್ ಮಾಡಿಲ್ಲ ಅಂತ ಸ್ಯಾಮ್ ನೇರವಾಗಿ ಅವ್ರ ಮನೆಗೆ ಹೋಗಿ ಮೀಟ್ ಆಗ್ತಾರೆ. ಆ ಲೇಡಿ ಡಾಕ್ಟರ್ ಏನೇನೋ ಮಾತಾಡ್ತಾ ಇದ್ದಾರೆ, ನಾನು ಅವನ್ನ ಮುಟ್ಟೇ ಇಲ್ಲ. ಆಗ ಸ್ಯಾಮ್ ಯಾಕೆ ಇವಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಒಂದು ಟ್ಯಾಬ್ಲೆಟ್ ನ ನೋಡ್ತಾರೆ. ಸೊ ಇವರು ಈ ಟ್ಯಾಬ್ಲೆಟ್ ನ ಜಾಸ್ತಿ ತಗೊಂಡಿದ್ರಿಂದಾನೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ನಾನ ಮಾಡಿಸಿದ್ರೆ ಸರಿಯಾಗುತ್ತೆ ಅಂತ ಶವರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಹೆನ್ರಿ ಬಗ್ಗೆ ಕೇಳಿದಾಗ, ನನ್ ಹತ್ರ ಕೇಳೋ ಬದಲು ಅವ್ರ ತಾಯಿನ ಮೀಟ್ ಆಗಿ ಕೇಳು. ಸ್ಯಾಮ್ಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಹೆನ್ರಿ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ ಅಂತ ಹೇಳಿರ್ತಾನೆ. ಅವ್ರ ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಅಂತ ನನ್ ಹತ್ರ ಹೇಳ್ದ. ನಿನಗ್ ಗೊತ್ತಾ? ಈ ಅಡ್ರೆಸ್ಗೆ ಹೋಗು ಅಂತ ಒಂದು ಅಡ್ರೆಸ್ ಕೊಟ್ಟು ಕಳಿಸ್ತಾರೆ. ಅಲ್ಲೋಗ್ ನೋಡಿದ್ರೆ ಸತ್ತೋಗಿದ್ದಾರೆ ಅಂತ ಹೇಳಿದ್ದ ಹೆನ್ರಿ ಅವ್ರ ತಾಯಿ ಜೀವಂತವಾಗೇ ಇದ್ದಾರೆ. ಅವ್ರ ಜೊತೆ ಸ್ಯಾಮ್ ಮಾತಾಡ್ತಾರೆ. ನಾನೊಬ್ಬ ಸೈಕಿಯಾಟ್ರಿಸ್ಟ್, ನಿಮ್ ಮಗನಿಗೆ ನಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಈಗ ಅವನು ಸೂಸೈಡ್ ಮಾಡ್ಕೋತೀನಿ ಅಂತಿದ್ದಾನೆ. ಅವನಿ ಡಿಸಿಷನ್ ಗೆ ಕಾರಣ ಏನು, ನಿಮ್ಗೇನಾದ್ರೂ ಗೊತ್ತಾ ಅಂತ. ಹೆನ್ರಿ ಅವ್ರ ತಾಯಿ ಸ್ಯಾಮ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಅವ್ರ ನಾಯಿನ ಸ್ಯಾಮ್ಗೆ ಪರಿಚಯ ಮಾಡಿಸಿ, ನಿನ್ಗೆ ಹೊಟ್ಟೆ ಹಸಿತಾ ಇದೆಯಾ ಅಂತ ಕಿಚನ್ ಗೆ ಹೋಗ್ತಾರೆ. ಆ ನಾಯಿ ಸ್ಯಾಮ್ ನ ನೋಡಿ ಬೊಗಳ್ತಾ ಇರೋದ್ರಿಂದ ಸ್ಯಾಮ್ ಕೂಡ ಕಿಚನ್ ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಆ ಲೇಡಿ ಕಾಣಿಸ್ತಾ ಇಲ್ಲ. ಹೊರಗಡೆಯಿಂದ ಅವ್ರ ವಾಯ್ಸ್ ಕೇಳ್ತಾ ಇದೆ. ಹೊರಗಡೆ ಬಂದಾಗ ಹೆನ್ರಿ ಅವ್ರ ತಾಯಿ ಸ್ಯಾಮ್ ನ ನೋಡಿ ಹೆನ್ರಿ ಅಂತ ಕರೀತಾರೆ. ಈಗ್ಲಾದ್ರೂ ಮನೆಗ್ ಬಂದಿಯಲ್ಲ, ಅಷ್ಟೇ ಸಾಕು. ಸ್ಯಾಮ್ಗೆ ತಲೆ ಕೆಟ್ಟು ಹೋಗುತ್ತೆ. ನೋಡಿ, ನಾನ್ ನಿಮ್ ಮಗ ಅಲ್ಲ, ನಾನು ನಿಮ್ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಸಡನ್ ಆಗಿ ಆ ಲೇಡಿ ತಲೆಯಿಂದ ರಕ್ತ ಸುರಿತಾ ಇದೆ. ಗಾಬರಿ ಆಗಿದ್ದ ಸ್ಯಾಮ್, ಏನಿದು ಸಡನ್ ಆಗಿ ನಿಮ್ ತಲೆಯಿಂದ ರಕ್ತ ಸುರಿತಾ ಇದೆಯಲ್ಲ, ನಾನು ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ತೀನಿ ಅಂದಾಗ ಆ ನಾಯಿ ಸ್ಯಾಮ್ ಕೈಗೆ ಕಚ್ಚಿಬಿಡುತ್ತೆ. ಸ್ಯಾಮ್ ನೋವು ತಡೆಯೋಕಾಗದೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಎಚ್ಚರಿಕೆ ಆದಾಗ ಒಂದು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನಾಯಿ ಕಚ್ಚಿರೋದ್ರಿಂದ ನರ್ಸ್ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ. ಅಲ್ಲಿಗೆ ಒಬ್ರು ಪೊಲೀಸ್ ಬರ್ತಾರೆ. ಏನ್ ನಡೀತು? ಸ್ಯಾಮ್ ನಡೆದ ವಿಷಯನ ಹೇಳ್ತಾರೆ. ಏನು, ಹೆನ್ರಿ ಅವ್ರ ತಾಯಿ ಜೊತೆ ನೀವು ಮಾತಾಡಿದ್ರ? ಚಾನ್ಸೇ ಇಲ್ಲ, ನಾನು ತುಂಬಾ ವರ್ಷಗಳಿಂದ ಈ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಲೇಡಿ ಸತ್ತು ತುಂಬಾ ವರ್ಷ ಆಗಿದೆ. ಹೀಗಿರುವಾಗ ನೀವು ಹೇಗ್ ಮಾತಾಡಿದ್ರಿ? ನಾನು ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ಅವ್ರ ಜೊತೆ ಮಾತಾಡ್ದೆ. ಆಗ ಪೊಲೀಸ್, ಯಾರೋ ನಿಮ್ಗೆ ಪ್ರ್ಯಾಂಕ್ ಮಾಡಿರ್ಬೋದು, ನಾನ್ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸ್ಯಾಮ್ಗೆ ತಲೆ ಕೆಡ್ತಾ ಇದೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ನೆಕ್ಸ್ಟ್ ಡೇ ಸ್ಯಾಮ್ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಾವೊಂದು ಸೀನ್ ನಲ್ಲಿ ನೋಡಿರ್ತೀವಿ. ಒಬ್ರು ತಾಯಿ ಮಗನ್ ಜೊತೆ ಬರ್ತಾ ಇರುವಾಗ ಆ ಹುಡುಗ ಕಾಲ್ ಜಾರಿ ಬಿದ್ದಿದ್ರೆ
ಬಿದ್ದಿದ್ರಿಂದ ಹಿಡ್ಕೊಂಡಿದ್ದ ಬಲೂನ್ ಹಾರೋಗಿರುತ್ತೆ. ಅದೇ ಸೀನ್ ಮತ್ತೆ ರಿಪೀಟ್ ಆಗುತ್ತೆ. ಗಾಬರಿಯಾಗಿದ್ದ ಸ್ಯಾಮ್ 2 ದಿನದ ಹಿಂದೆ ತಾನೇ ಇದೇ ತರದೊಂದು ಘಟನೆ ನಡೆದಿತ್ತು, ಈಗ ಮತ್ತೆ ಹೇಗ್ ರಿಪೀಟ್ ಆಗ್ತಿದೆ ಅಂತ ಸ್ಪಾಟ್ ನಲ್ಲಿ ಇದ್ದವ್ರನ್ನ ಕೇಳಿದಾಗ ಆ ತಾತ ಬ್ಯುಸಿ ಇರೋದ್ರಿಂದ ಏನು ಉತ್ತರ ಕೊಡಲ್ಲ. ಸ್ಯಾಮ್ ನೇರವಾಗಿ ಮನೆಗ್ ಬರ್ತಾರೆ. ಇವ್ರು ಅಪ್ಸೆಟ್ ಆಗಿರೋದ್ರಿಂದ ಲೈಲಾ ಸಮಾಧಾನ ಮಾಡ್ತಾಳೆ. ಗಾಯ್ಸ್, ಈ ಸೀನ್ ನೋಡುವಾಗ ನನಗೂ ತಲೆ ಕೆಟ್ಟೋಗಿತ್ತು. ಯಾಕಂದ್ರೆ ಸ್ಯಾಮ್ ಅಪ್ಸೆಟ್ ಆಗಿರೋದ್ರಿಂದ ಮನೆಗ್ ಬಂದಾಗ ಲೈಲಾ ಡೋರ್ ಓಪನ್ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಅಲ್ವಾ. ಅದೇ ಸೀನ್ ರಿಪೀಟೆಡ್ ಆಗಿ 4 ಸಲ ನಡೆಯುತ್ತೆ. ಅದೇ ತರ ಸ್ಯಾಮ್ ಡೋರ್ ತಟ್ತಾರೆ. ಲೈಲಾ ಡೋರ್ ಓಪನ್ ಮಾಡಿ ಅವರಿಗೆ ಸಮಾಧಾನ ಮಾಡ್ತಾಳೆ. ಡೈಲಾಗ್ಸ್ ಕೂಡ ಚೇಂಜ್ ಆಗದೆ 4 ಸಲ ರಿಪೀಟ್ ಆಗುತ್ತೆ. ಲೈಲಾ ಅವ್ರಿಗೆ ಸಮಾಧಾನ ಮಾಡಿ ನಿದ್ದೆ ಮಾಡಿಸಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಎಚ್ಚರಿಕೆ ಆದಾಗ ಲೈಲಾ ಮನೇಲಿ ಇರಲ್ಲ. ಇಲ್ಲಿ ನಡೀತಾ ಇರೋ ಘಟನೆಗಳಿಗೆ ಒಂದು ಎಂಡಿಂಗ್ ಕೊಡ್ಬೇಕು ಅಂತ ಮನೆಯಿಂದ ಹೊರಡ್ತಾರೆ. ಹೆನ್ರಿ ಒಂದ್ ಸೀನ್ ನಲ್ಲಿ ಹೇಳಿರ್ತಾನೆ ಅಲ್ವಾ, ಎತಿನಾ ಅಂತ ನನಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳೊಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಆದ್ರೆ ಯಾವ ಹೋಟೆಲ್ ಅಂತ ಹೇಳಿರಲ್ಲ. ಅದಕ್ಕೆ ಸ್ಯಾಮ್ ಆ ಸರೌಂಡಿಂಗ್ ನಲ್ಲಿ ಇರೋ ಎಲ್ಲಾ ಹೋಟೆಲ್ ಗಳಿಗೆ ಹೋಗಿ ವಿಚಾರಿಸ್ತಾರೆ. ಆದ್ರೆ ಎಲ್ರು ಎತಿನ ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದಾರೆ. ಕೊನೆಗೊಂದು ಹೋಟೆಲ್ ನಲ್ಲಿ ಒಬ್ರು ಲೇಡಿ, ನನಗೆ ಎತಿನ ಗೊತ್ತು, ಆದ್ರೆ ಈಗ ಅವಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬೇರೆ ಕಡೆ ಇದ್ದಾಳೆ ಅಂತ ಒಂದು ಅಡ್ರೆಸ್ ಕೊಡ್ತಾರೆ. ಅಲ್ಲೋಗ್ ನೋಡಿದಾಗ ಅಲ್ಲಿ ಎತಿನ ಇದ್ದಾಳೆ. ನಾವೊಂದು ಸೀನ್ ನಲ್ಲಿ ನೋಡಿದ್ವಿ, ಕಾರ್ ನಲ್ಲಿ ಒಂದು ಹುಡುಗಿ ಯಾರ ಜೊತೆನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ವಾ, ಅದೇ ಹುಡುಗಿನೇ ಈ ಎತಿನ. ಇಲ್ಲಿ ನೋಡಿದ್ರೆ ಯಾವ್ದೋ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾಳೆ ಅನ್ಸುತ್ತೆ. ಯಾರೋ ಒಬ್ಬ ಅವಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಎತಿನ ಉತ್ತರ ಕೊಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ರಶ್ನೆ ಕೇಳ್ತಿದ್ದ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಈಗ ಸ್ಯಾಮ್ ಅವಳ ಹತ್ರ ಹೆನ್ರಿ ಬಗ್ಗೆ ಕೇಳ್ತಾರೆ. ಎತಿನ ಹೇಳ್ತಿರೋ ಪ್ರಕಾರ ಹೆನ್ರಿ ನನ್ ಬಾಯ್ ಫ್ರೆಂಡ್ ಅಲ್ಲ, ನಾನು ಹೋಟೆಲ್ ನಲ್ಲಿ ವೇಟ್ರೆಸ್ ಆಗಿದ್ದಾಗ ಪದೇ ಪದೇ ಬರ್ತಾ ಇದ್ದ, ಆಗ ಮಾತಾಡಿದ್ದೀನಿ ಅಷ್ಟೇ. ಹೆನ್ರಿನೇ ಹೇಳಿದ್ದು ನೀವೇ ಅವನ್ ಗರ್ಲ್ ಫ್ರೆಂಡ್ ಅಂತ. ಅದಿರ್ಲಿ, ಅವನ್ ಬಗ್ಗೆ ಬೇರೆ ಏನಾದ್ರೂ ಡೀಟೇಲ್ಸ್ ಗೊತ್ತಿದ್ರೆ ಹೇಳಿ. ಅವನ್ ಪದೇ ಪದೇ ಒಂದು ಬುಕ್ ಸ್ಟೋರ್ಗೆ ಹೋಗ್ತಾನೆ. ಬನ್ನಿ ಆ ಬುಕ್ ಸ್ಟೋರ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಒಂದು ಹಂತದಲ್ಲಿ ಮುಂದೆ ಹೋಗ್ತಿದ್ದ ಎತಿನ ಕಾಣೆ ಆಗ್ಬಿಡ್ತಾಳೆ. ಎಷ್ಟೇ ಹುಡುಕಿದ್ರುನು ಅವಳು ಕಾಣಿಸ್ತಾನೆ ಇಲ್ಲ. ಸ್ಯಾಮ್ ಕಾಲ್ ಜಾರಿ ಕೆಳಗಡೆ ಬಿದ್ದೋಗ್ತಾರೆ. ಆಗ ಮೇಲ್ಗಡೆಯಿಂದ ಏನೋ ಶಬ್ದ ಕೇಳ್ತಿದೆ. ಮತ್ತೆ ಮೇಲ್ಗಡೆ ಬಂದಾಗ ಸ್ಯಾಮ್ ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಎತಿನಾಗೆ ಒಬ್ಬ ವ್ಯಕ್ತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ ಅಲ್ವಾ, ಅದೇ ಸೀನ್ ಮತ್ತೆ ರಿಪೀಟ್ ಆಗುತ್ತೆ. ಗಾಬರಿಯಾಗಿದ್ದ ಸ್ಯಾಮ್ ಅಲ್ಲಿಂದ ಹೊರಟು ಹೋಗ್ತಾರೆ. ಕಟ್ ಮಾಡಿದ್ರೆ ಹೆನ್ರಿ ಜಾನ್ ಮನೆಗೆ ಹೋಗಿ ನಾನೇ ನಿಮ್ ಮಗ ಹೆನ್ರಿ ಅಂತ. ಸ್ಯಾಮ್ ಜೊತೆ ಚೆಸ್ ಆಡ್ತಾ ಇರುವಾಗ ಇವನ್ನ ಮೀಟ್ ಆಗಿದ್ರು ಅಲ್ವಾ, ಸೊ ಇವನು ಡಿಪ್ರೆಷನ್ ನಲ್ಲಿ ಇರೋದ್ರಿಂದ ರಾಂಗ್ ಅಡ್ರೆಸ್ ಗೆ ಬಂದಿದ್ಯಾ, ನಾನು ನಿಮ್ ತಂದೆ ಅಲ್ಲ ಅಂತ. ಆಗ ಹೆನ್ರಿ ಜಾನ್ ಕಣ್ಣಿನ ಮೇಲೆ ಕೈ ಇಟ್ಟ ತಕ್ಷಣ ಇಲ್ಲಿ ತನಕ ಕಣ್ ಕಾಣದೇ ಇರೋ ಜಾನ್ಗೆ ಈಗ ದೃಷ್ಟಿ ಬಂದಿದೆ. ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಯಾರ್ ನೀನು, ನಿನಗೆ ಹೇಗೆ ಇಷ್ಟೆಲ್ಲ ಶಕ್ತಿ ಬಂತು? ಅದೆಲ್ಲ ಬಿಡಿ, ನಾನ್ ಮಾಡಿರೋ ತಪ್ಪಿಗೆ ಇದೊಂದು ಪ್ರಾಯಶ್ಚಿತ್ತ ಅನ್ಕೊಳ್ಳಿ ಅಂತ ಸಾರಿ ಕೇಳಿ ಅಲ್ಲಿಂದ ಹೋಗ್ತಾನೆ. ಇವನೇನ್ ತಪ್ಪು ಮಾಡ್ದ ಅಂತ ಜಾನ್ ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ಸ್ಯಾಮ್ ಎತಿನ ಒಂದು ಬುಕ್ ಸ್ಟೋರ್ ಬಗ್ಗೆ ಹೇಳಿದ್ಲು ಅಲ್ವಾ, ಅಲ್ಲೋಗಿ ಹೆನ್ರಿ ಬಗ್ಗೆ ವಿಚಾರಿಸ್ತಾರೆ. ಹೌದು, ಹೆನ್ರಿ ಇಲ್ಲಿಗೆ ಪದೇ ಪದೇ ಬರ್ತಾ ಇರ್ತಾನೆ. ಬಂದಾಗ ಟೈಸನ್ ಅನ್ನುವ ಆರ್ಟಿಸ್ಟ್ ಬರ್ದಿರೋ ಬುಕ್ ನ ತಗೊಂಡು ಹೋಗ್ತಾ ಇದ್ದ ಅಂತ. ಒಂದು ಸೀನ್ ಅಲ್ಲಿ ಹೆನ್ರಿ ಹೇಳಿರ್ತಾನೆ, ನೆನ್ಪಿದ್ಯಾ, ಟೈಸನ್ ಅನ್ನುವ ವ್ಯಕ್ತಿನೇ ನನ್ ರೋಲ್ ಮಾಡೆಲ್ ಅಂತ. ಟೈಸನ್ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ ಸ್ಯಾಮ್ ಅವ್ರಿಗೆ ಗೊತ್ತಿದೆ, ಆದ್ರೆ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಗೊತ್ತಿಲ್ಲ. ತಕ್ಷಣ ಲೈಲಾ ಕಾಲ್ ಮಾಡ್ತಾರೆ. ಯಾಕಂದ್ರೆ ಲೈಲಾ ಕೂಡ ಡ್ರಾಯಿಂಗ್ ಆರ್ಟಿಸ್ಟ್ ಆಗಿರ್ತಾಳೆ. ಸೊ ಇವಳಿಗೆ ಟೈಸನ್ ಬಗ್ಗೆ ಗೊತ್ತಿರ್ಬೋದು ಅನ್ಕೊಂಡು ಕಾಲ್ ಮಾಡಿದ್ದಾರೆ. ಲೈಲಾ ಹೇಳ್ತಿರೋ ಪ್ರಕಾರ ಟೈಸನ್ಗೆ 18 ವರ್ಷ ಆಗಿದ್ದಾಗ ಡ್ರಾಯಿಂಗ್ ಮಾಡೋದ್ನ ನಿಲ್ಸಿ ಬೇರೊಂದು ಊರಿಗೆ ಹೋಗಿದ್ದಾರೆ. ಕರೆಕ್ಟ್ ಆಗಿ ಅವ್ರಿಗೆ 21 ವರ್ಷ ಆದಾಗ ಬರ್ಡೇ ದಿನಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ. ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಗೊತ್ತಾ? ಸೂಸೈಡ್ ಮಾಡ್ಕೊಂಡು ಸಾಯೋದು ಕೂಡ ಅವ್ರ ಪ್ರಕಾರ ಒಂದು ಆರ್ಟ್ ಅಂತೆ. ಸರಿ, ಅವ್ರು ಯಾವ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡ್ರು ಅಂತ ಕೇಳಿದಾಗ ಲೈಲಾ ಒಂದು ಬ್ರಿಡ್ಜ್ ಹೆಸರನ್ನ ಹೇಳ್ತಾಳೆ. ಹೆನ್ರಿ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳಿದ್ದ ಅಲ್ವಾ, ಆ ದಿನ ಇವತ್ತೇ. ಹೆನ್ರಿಗೆ ಇವತ್ತು 21ನೇ ವರ್ಷದ ಬರ್ಡೇ. ಸೊ ಹಾಗಾದ್ರೆ ಹೆನ್ರಿ ಅವ್ನ್ ರೋಲ್ ಮಾಡೆಲ್ ಆಗಿರೋ ಟೈಸನ್ ಯಾವ ರೀತಿ ಸತ್ತೋದ್ರು, ಅದೇ ತರನೇ ಇವನು ಕೂಡ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾನೆ ಅಂತ ಗೆಸ್ ಮಾಡಿ ಲೈಲಾ ಹೇಳಿದ್ದ ಬ್ರಿಡ್ಜ್ ಹತ್ರ ಬರ್ತಾರೆ. ಇದೇ ಬ್ರಿಡ್ಜ್ ಹತ್ರನೇ ಟೈಸನ್ ಸತ್ತೋಗಿರ್ತಾರೆ. ಸ್ಯಾಮ್ ಗೆಸ್ ಮಾಡ್ದಂಗೆ ಹೆನ್ರಿ ಕೂಡ ಗನ್ ಸಮೇತ ನಿಂತ್ಕೊಂಡಿದ್ದಾನೆ. ಸ್ಯಾಮ್ ಅವನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಇವ್ರು ನಿಂತಿರೋ ಬ್ರಿಡ್ಜ್ ಸುತ್ತ ಯಾವ್ದೋ ವೇವ್ ತರ ಕಾಣಿಸ್ತಾ ಇದೆ. ಅಂದ್ರೆ ಈ ಜಾಗನೇ ಒಂದ್ ರೀತಿಯ ಇಲ್ಯೂಷನ್ ತರ ಇದೆ. ಸ್ಯಾಮ್ ಹೇಳ್ತಾರೆ, ಸಾಯೋದೆ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ, ಕಣ್ಬಿಟ್ಟು ನೋಡು, ಪ್ರಪಂಚದಲ್ಲಿ ನೋಡೋದಕ್ಕೆ ತುಂಬಾನೇ ಇದೆ ಅಂತ. ಆದ್ರೆ ಹೆನ್ರಿ ಕನ್ವಿನ್ಸ್ ಆಗ್ತಿಲ್ಲ. ನಾನ್ ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಅಂತ ಗನ್ನ ಬಾಯಿಗೆ ಇಟ್ಕೊಂಡು ಶೂಟ್ ಮಾಡ್ಕೋತಾನೆ. ಇದನ್ನ ನೋಡೋಕಾಗ್ದೆ ಸ್ಯಾಮ್ ತಿರುಗಿ ನಿಂತ್ಕೋತಾರೆ. ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈಗ್ಲೇ ನಮ್ಗಿದ್ದ ಎಲ್ಲಾ ಕನ್ಫ್ಯೂಷನ್ ಗಳಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮೂವಿ ಸ್ಟಾರ್ಟಿಂಗ್ ಇಂದ ನಾವ್ ಇಲ್ಲಿ ತನಕ ನೋಡಿರೋ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಒಂದ್ ಸಲ ರೀಕಾಲ್ ಮಾಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಆಕ್ಸಿಡೆಂಟ್ ನಡೆದಂಗೆ ತೋರಿಸಿದ್ರು ಅಲ್ವಾ, ಆ ಸ್ಪಾಟ್ ನ ತೋರಿಸ್ತಾರೆ. ಹೆನ್ರಿಗೆ ಪೆಟ್ಟಾಗಿ ರೋಡ್ ನಲ್ಲಿ ಬಿದ್ದೋಗಿದ್ದಾನೆ. ಸ್ಯಾಮ್ ಅವನಿಗೆ ಏನಾಯ್ತು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಹೆನ್ರಿಗೆ ಒಬ್ರು ಲೇಡಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಲ್ವಾ, ಅವರು ಕೂಡ ಇದ್ದಾರೆ.
ಬರ್ತಾರೆ. ಸ್ಯಾಮ್ ಹತ್ರ ಹೇಳ್ತಾರೆ, ನಾನು ಅವನ್ನ ಮುಟ್ಟಿಲ್ಲ, ನಾನೇನು ಮಾಡೇ ಇಲ್ಲ ಅಂತ. ಇದೇ ಡೈಲಾಗ್ ನ ಸ್ಯಾಮ್ ಆ ಲೇಡಿನ್ ಮೀಟ್ ಆಗೋದಕ್ಕೆ ಹೋದಾಗ ಅಲ್ಲಿ ಹೇಳಿರ್ತಾಳೆ. ಹೆನ್ರಿಗೆ ಏನಾಯ್ತು ಅಂತ ಸ್ಯಾಮ್ ಚೆಕ್ ಮಾಡ್ತಾ ಇರುವಾಗ್ಲೇ ಅಲ್ಲಿಗ್ ಲೈಲಾ ಬರ್ತಾಳೆ. ಸ್ಯಾಮ್ ಲೈಲಾ ಇಬ್ರು ಗಂಡ ಹೆಂಡತಿ ಅಲ್ಲ, ಆಕ್ಚುಲಿ ಅವ್ರಿಬ್ರಿಗೆ ಪರಿಚಯನೇ ಇರಲ್ಲ. ಇದೇ ಫಸ್ಟ್ ಟೈಮ್ ಒಬ್ರು ಇನ್ನೊಬ್ರನ್ನ ನೋಡ್ತಾ ಇರೋದು. ಲೈಲಾ ಹೇಳ್ತಾಳೆ, ನಾನೊಬ್ಳು ನರ್ಸ್, ನಾನೊಂದ್ಸಲ ಚೆಕ್ ಮಾಡ್ತೀನಿ ಅಂತ. ಹೆನ್ರಿ ಪಲ್ಸ್ ನ ಚೆಕ್ ಮಾಡ್ತಾಳೆ. ಕಾರ್ ಆಕ್ಸಿಡೆಂಟ್ ಆಯ್ತು ಅಲ್ವಾ, ಆ ಕಾರ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಸ್ಯಾಮ್ ಚೆಕ್ ಮಾಡ್ತಾರೆ. ಅಲ್ಲಿ 3 ಡೆಡ್ ಬಾಡೀಸ್ ಇದೆ. ಅದ್ರಲ್ಲೊಂದು ಎತಿನ, ಇನ್ನೊಂದು ಹೆನ್ರಿ ಅವ್ರ ತಾಯಿ, 3ನೇದು ಕಣ್ ಕಾಣ್ದೇ ಇರೋ ಅವ್ರ ತಂದೆ. ಇದನ್ ನೋಡಿ ಸ್ಯಾಮ್ ಲೈಲಾಗೆ ಹೇಳ್ತಾರೆ, ಕಾರಲ್ಲಿದ್ದ 3 ಜನ ಸತ್ತೋಗಿದ್ದಾರೆ ಅಂತ. ಇದನ್ನೆಲ್ಲ ನಿಧಾನಕ್ಕೆ ಅನ್ಕಾನ್ಶಿಯಸ್ ಆಗ್ತಿರೋ ಹೆನ್ರಿ ಕೇಳಿಸ್ಕೊತಾ ಇದ್ದಾನೆ. ಸ್ಯಾಮ್ ಹೆನ್ರಿ ಪಾಕೆಟ್ ನ ಚೆಕ್ ಮಾಡಿದಾಗ ಒಂದು ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ಅದ್ರಲ್ಲಿರೋ ಪ್ರಕಾರ ಇವನ್ ಹೆಸರು ಹೆನ್ರಿ ಅಂತ ಸ್ಯಾಮ್ಗೆ ಗೊತ್ತಾಗುತ್ತೆ. ಸ್ಯಾಮ್ ಹೇಳ್ತಾರೆ, ಹೆನ್ರಿ ನಿನ್ಗೇನು ಆಗಲ್ಲ, ನಾವೆಲ್ಲ ನಿನ್ ಜೊತೆಲಿ ಇದ್ದೀವಿ ಅಂತ. ಈ ಆಕ್ಸಿಡೆಂಟ್ ಆದ ಸ್ಪಾಟ್ಗೆ ನಾವು ಒಂದು ಸೀನ್ ನಲ್ಲಿ ನೋಡಿದ್ದ ಅಮ್ಮ ಮಗ ಬರ್ತಾರೆ. ಆಗ ಕೆಳಗಡೆ ಬಿದ್ದಿರೋ ಹೆನ್ರಿನ ನೋಡಿ ಈ ಹುಡ್ಗ ಅವ್ರ ತಾಯಿನ ಕೇಳ್ತಾನೆ, ಅಮ್ಮ ಇವನ್ ಸತ್ತೋಗ್ತಾನ ಅಂತ. ಆಗ ಅವರು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಇದೇ ಡೈಲಾಗ್ ನ ಈ ಹುಡ್ಗ ಒಂದು ಸೀನ್ ನಲ್ಲಿ ಹೆನ್ರಿನ ನೋಡಿ ಹೇಳಿರ್ತಾನೆ. ಅಷ್ಟೇ ಅಲ್ಲದೆ ಈ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ತುಂಬಾ ಜನ ಸೇರಿದ್ದಾರೆ ಅಲ್ವಾ. ನಾವು ಸ್ಟಾರ್ಟಿಂಗ್ ಇಂದ ಈ ಮೂವಿನಲ್ಲಿ ನೋಡಿದ್ದ ಎಲ್ಲಾ ಕ್ಯಾರೆಕ್ಟರ್ ಗಳು ಇಲ್ಲೇ ಇದ್ದಾರೆ. ಹೆನ್ರಿಗೆ ಸಂಬಂಧಪಟ್ಟಿರೋದು 3 ಜನ ಮಾತ್ರ. ಅವರೆಲ್ಲ ಆಲ್ರೆಡಿ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾರೆ. ಒಬ್ರು ಬ್ಲೈಂಡ್ ಆಗಿರೋ ತಾತ, ಅವರೇ ಹೆನ್ರಿ ಅವ್ರ ತಂದೆ. 2ನೇದು ಅವ್ರ ತಾಯಿ, 3ನೇದು ಅವ್ನ ಗರ್ಲ್ ಫ್ರೆಂಡ್ ಆಗಿರೋ ಎತಿನ. ಈಗ ಹೆನ್ರಿ ಸ್ಯಾಮ್ ನ ನೋಡಿ, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ. ನಾನ್ ಮಾಡಿದ ತಪ್ಪಿಂದಾನೆ ಆ 3 ಜನ ಸತ್ತೋದ್ರು. ಆಗ ಸ್ಯಾಮ್, ನಿನ್ ಕಾರ್ ಹಿಂದೆನೆ ನಾನ್ ಕೂಡ ಬರ್ತಾ ಇದ್ದೆ, ಟೈರ್ ಬ್ಲಾಸ್ಟ್ ಆಗಿದ್ರಿಂದಾನೆ ಆಕ್ಸಿಡೆಂಟ್ ಆಯ್ತು, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ಆಗ ಹೆನ್ರಿ ಕೈಯಲ್ಲಿ ಒಂದು ರಿಂಗ್ ಇರೋದ್ನ ತೋರಿಸ್ತಾರೆ. ಇದೇ ರಿಂಗ್ ಎತಿನ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ, ಆದ್ರೆ ಕೊನೆಗೂ ಸಾಧ್ಯ ಆಗ್ಲಿಲ್ಲ. ಸಾಯೋ ಕೊನೆ ಕ್ಷಣದಲ್ಲಿ ನಂದೇ ತಪ್ಪು, ನನ್ನಿಂದನೇ ನೀವೆಲ್ಲ ಜೀವ ಕಳ್ಕೊಂಡಿದ್ದೀರಾ ಅಂತ ಹೇಳಿ ಹೆನ್ರಿ ಸತ್ತೋಗ್ತಾನೆ. ಈಗ ನಿಮ್ಗೆ ಏನ್ ನಡೆದಿದೆ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗದೆ ಇರೋರ್ಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾವು ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದ ಕಾರ್ ಆಕ್ಸಿಡೆಂಟ್ ಅಲ್ಲಿಂದ ಹಿಡಿದು ಈ ಟ್ವಿಸ್ಟ್ ಗಳು ರಿವೀಲ್ ಆಗೋವರೆಗೂ ನಾವು ನೋಡಿದ್ದೆಲ್ಲ ನಿಜ ಅಲ್ಲ, ಅದೆಲ್ಲ ಹೆನ್ರಿಯ ಇಮ್ಯಾಜಿನೇಷನ್. ಒಂದು ಸೀನ್ ನಲ್ಲಿ ಎತಿನ ಯಾರ ಜೊತೆನೋ ಕಾರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ, ನೆನ್ಪಿದ್ಯಾ? ಆಗ ಅವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ನಮ್ಗೆ ತೋರ್ಸಿರಲ್ಲ. ಆಕ್ಸಿಡೆಂಟ್ ಆಗೋಕು ಮುಂಚೆ ಆ ಕಾರ್ ನಲ್ಲಿ ಎತಿನ ಇದ್ಲು. ಆ ಕಾರ್ ನ ಡ್ರೈವ್ ಮಾಡ್ಕೊಂಡು ಬಂದಿರೋದು ಹೆನ್ರಿನೇ. ಈ ಕಾರ್ ನಲ್ಲಿ ಇವರಿಬ್ರು ಮಾತ್ರ ಅಲ್ಲ, ಹೆನ್ರಿ ಅವ್ರ ತಾಯಿ ತಂದೆ ಕೂಡ ಇದ್ರು. ಆಮೇಲೆ ಬ್ರಿಡ್ಜ್ ಹತ್ರ ಟೈರ್ ಬ್ಲಾಸ್ಟ್ ಆಗಿ ಆಕ್ಸಿಡೆಂಟ್ ಆಗಿದೆ. ಇವನ್ ಇಮ್ಯಾಜಿನೇಷನ್ ನಲ್ಲಿ ಆಕ್ಸಿಡೆಂಟ್ ಗೂ ಮುಂಚೆ ಆದ ಘಟನೆಗಳು, ಆಕ್ಸಿಡೆಂಟ್ ಆದ್ಮೇಲೆ ಸುತ್ತ ನಿಂತಿದ್ದ ಜನ ಮಾತಾಡ್ತಿದ್ರು ಅಲ್ವಾ, ಅದನ್ನೆಲ್ಲ ಬೇಸ್ ಮಾಡಿ ಒಂದು ಕನ್ಸ್ ಕಂಡಿರ್ತಾನೆ. ಇದು ಕನ್ಸಾಗಿದ್ರಿಂದಾನೆ ಕಾಮನ್ ಆಗಿ ಕನ್ಸಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಅದಕ್ಕೇನೆ ಸ್ಯಾಮ್ಗೆ ಒಂದೇ ವಿಷಯ 2-3 ಸಲ ನಡೆಯೋ ತರ ಅನ್ಸಿರುತ್ತೆ. ಆಕ್ಸಿಡೆಂಟ್ ಆದ್ಮೇಲೆ ಸ್ಯಾಮ್ ಲೈಲಾ ಹತ್ರ ಹೇಳಿರ್ತಾರೆ ಅಲ್ವಾ, ಕಾರ್ ನಲ್ಲಿದ್ದ 3 ಜನ ಸತ್ತೋದ್ರು ಅಂತ. ಇದನ್ನ ಕೇಳಿಸ್ಕೊಂಡಿದ್ದ ಹೆನ್ರಿ ಅವ್ರ ಅಪ್ಪ ಅಮ್ಮ ಸತ್ತೋಗಿರೋದಾಗಿ ಕನ್ಸಲ್ಲಿ ಸ್ಯಾಮ್ಗೆ ಹೇಳಿರ್ತಾನೆ. ಸೊ ಈ ಆಕ್ಸಿಡೆಂಟ್ ಆಗಿದ್ದು ನನ್ ತಪ್ಪಿಂದಾನೆ ಅನ್ನೋ ಗಿಲ್ಟ್ ಫೀಲ್ ಅಲ್ಲಿ ನಾನ್ ತಪ್ಪು ಮಾಡಿದ್ದೀನಿ, ನಾನ್ ಸಾಯ್ಬೇಕು ಅಂತ ಕನ್ಸಲ್ಲಿ ಅನ್ಕೊಂಡಿರ್ತಾನೆ. ಸೊ ಇವನ್ ಸಾಯೋಕ್ ಮುಂಚೆ ಅವ್ನ ಇಮ್ಯಾಜಿನೇಷನ್ ಇದೆಯಲ್ಲ, ಅದನ್ನೇ ನಮ್ಗೆ ಆ ಆಕ್ಸಿಡೆಂಟ್ ಆದಾಗಿನಿಂದ ಇಲ್ಲಿ ತನಕ ತೋರಿಸಿರೋದು. ಇದೇ ಕಾರಣಕ್ಕೆ ಕೆಲವೊಂದು ಸೀನ್ ರಿಪೀಟ್ ಆಗಿರುತ್ತೆ. ಯಾಕಂದ್ರೆ ಅವನ್ ಬ್ರೈನ್ ನಿಧಾನಕ್ಕೆ ಡೆಡ್ ಆಗ್ತಿದೆ. ಅದಕ್ಕೇನೆ ಅವನಿಂದ ಸರಿಯಾಗಿ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗದೆ ಒಂದೇ ವಿಷಯನ ಮತ್ತೆ ಮತ್ತೆ ಥಿಂಕ್ ಮಾಡಿದಾಗ ಅದೇ ಸೀನ್ ನಮ್ಗೆ ಪದೇ ಪದೇ ರಿಪೀಟ್ ಆಗಿರುತ್ತೆ. ನಾವು ಕನ್ಸಲ್ಲಿದ್ದಾಗ ಎದ್ ನಿಂತಂಗೆಲ್ಲ ಅನ್ಸುತ್ತೆ ಅಲ್ವಾ, ಅದೇ ತರ ಆಕ್ಸಿಡೆಂಟ್ ಆದ್ಮೇಲೆ ಹೆನ್ರಿಗೂ ಅನ್ಸಿದೆ. ಇವನ್ ಇಮ್ಯಾಜಿನೇಷನ್ ಪ್ರಕಾರ ತಪ್ಪಿನ ಅರಿವಾಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಆದ್ರೆ ರಿಯಾಲಿಟಿನಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ 3 ಜನ ಸತ್ ನಂತರ ರೋಡ್ ಅಲ್ಲಿ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಹೆನ್ರಿ ಕೊನೆಗೂ ಜೀವ ಬಿಡ್ತಾನೆ. ಬಾಡಿನ ಪೊಲೀಸ್ನವರು ತಗೊಂಡು ಹೋಗ್ತಾರೆ. ಸ್ಯಾಮ್ ಹಾಗಿನೇ ಲೈಲಾಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದೆ. ಈ ಆಕ್ಸಿಡೆಂಟ್ ಮೂಲಕ ಇವರಿಬ್ರು ಮೀಟ್ ಆಗೋ ತರ ಆಯ್ತು. ಇವತ್ತು ನನ್ಗೆ ನಿದ್ದೆ ಬರಲ್ಲ, ಯಾಕಂದ್ರೆ ಆ ಹುಡ್ಗ ನಮ್ ಕಣ್ಮುಂದೆನೆ ಪ್ರಾಣ ಬಿಟ್ಟ. ಬನ್ನಿ ಟೀ ಕುಡಿಯೋಣ ಅಂತ ಕರೀತಾರೆ. ಮೇ ಬಿ ಇನ್ಮೇಲೆ ಇವರಿಬ್ಬರ ನಡುವೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಅನ್ಸುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.